ನನಗಂತೂ ಸಾಕಾಗೋಯ್ತಮ್ಮ. ಏನಂತ ಬೆಳಗ್ಗೆಲ್ಲ ಬಿಸಿಲು ಅಂದ್ರೆ ಬಿಸಿಲು, ಒಂದು 39-40 ಡಿಗ್ರಿ ತನಕ ಬಿಸಿಲಿರುತ್ತೆ. ಸಂಜೆ ಆದ್ಮೇಲೆ ಒಂದು 7 ಗಂಟೆ ಆದ್ಮೇಲೆ ಒಂದು ಗಂಟೆ ಚೆನ್ನ ಮಳೆ ಬರುತ್ತೆ. ಹಿಂಗೆ ಆಯ್ತು ಅಂತಂದ್ರೆ ನಾವೆಲ್ಲ ಮಲಿಕೊಳ್ಳೋದ ಮೇಲೆ ಈ NREG ಕೆಲಸ ಬೇರೆ ಶುರುವಾಗುತ್ತೆ ಅಂತ ಇದ್ರೆ ಬೇಸಿಗೆಗೆ ಇನ್ನೇನು 15-20 ದಿವಸ ಆಯ್ತು, ಅದಾದ್ಮೇಲೆ ಮಳೆ ಬರುತ್ತೆ. ಇನ್ಯಾವ ಕೆಲಸ ಕೊಡ್ತಾರೆ ಗ್ರಾಮ ಪಂಚಾಯತ್ ಅವರು? ಏನದ ಮೇಲಕ್ಕ ಬೆಳಗ್ಗೆಲೆ ಸುಪ್ರಭಾತ ಹೇಳ್ತಿದ್ಯಾ ಅತ್ಲಗೆ? ಏನೋ ಜಗಳ ಆಡಂಗೆ ಮಾತಾಡ್ತಿದ್ಯಾ ನೀನು. ಇನ್ನೇನ್ ಮಾಡೋಣ ಅಮ್ಮ, ಈ ಗ್ರಾಮ ಪಂಚಾಯತ್ ಅವರು ನರೇಗಾ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಸಿ ಎತ್ಲಗೆ ಎಣ್ಣೆ ಮರುತ್ತದೂ ಇಲ್ಲ ಎಂತದೂ ಇಲ್ಲ. ನಾವು ಅರ್ಧದಾರಿಗೆ ನಾವು ಹೋಗ್ಬಿಟ್ಟು ಇವತ್ತು ಕೆಲಸ ಇಲ್ಲ ನಾಳೆಗೆ ಇದ್ರೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿದ್ರೆ ನಾವು ಒಂದು ಅದು ಇರೋದೇ ಕೆಲಸ ಒಂದು 2 ಕಿಲೋಮೀಟರ್ ದೂರದಾಗೆ ಈ ಕಾಲುವೆ ಮುಖಾಂತರ ಈ ತೋಟಕ್ಕೆಲ್ಲ ನೀರು ಹೋಗ್ತಾವಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡೋಂಥದ್ದಂತೆ. ಅದಕ್ಕೆ ನಾವು ಅಲ್ಲಿ ಅರ್ಧದಾರಿಗೆ ಹೋಗಿದ್ದೀವಿ, ಅಲ್ಲೇ ಫೋನ್ ಮಾಡಿ ಕೆಲಸ ಇಲ್ಲ ಇವತ್ತು ಎಣ್ಣೆ ಮಾಡ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸ್ಬಿಡೋದ. ನನಗಂತೂ ಬರ್ತಿ ಬೇಜಾರಾಗ್ಬಿಡ್ತಮ್ಮ. ಉಂಕನ್ ಹೇಳಕ್ಕ ಇವಾಗ ಯಾರ ಮೇಲೆ ಅಂತ ನಾವು ದೂರ ಹೇಳೋದೇಳು. ಈಗ ಅಲ್ಲೇ ಗ್ರಾಮ ಪಂಚಾಯತ್ ಸದಸ್ಯರದು ಕಾಲಾವಧಿ ಬೇರೆ ಮುಗಿದೈತೆ. ಈ ನಮ್ಮ ಪಂಚಾಯತಿ ಪರ್ಮಿಷನ್ ಹೇಳಕ್ ಹೋದ್ರೆ ನನಗೆ ಏನಮ್ಮ ಗೊತ್ತು, ನಂದು ಆಲೆ ಅಧಿಕಾರಾವಧಿ ಮುಗಿದೈತೆ, ಕೇಳಂಗಿಲ್ಲ ಮಾಡಂಗಿಲ್ಲ. ನೋಡಲ್ ಆಫೀಸರ್ ಸಾಯ್ತಿದ್ರಲ್ಲ ಅವ್ರನ್ನ ಕೇಳ್ಬೇಕು ನೀವು. ಈ ಸರಿ ಎಲೆಕ್ಷನ್ ಓಟ್ ಹಾಕಿ ಗೆಲ್ಸ್ಬಿಡ್ರಿ ನನ್ನ, ನೋಡ್ರಿ ಅತ್ಲಾಗ ಆಮೇಲೆ NREG ಕೆಲಸಗಳು ಹೆಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಿಮ್ಗೆಲ್ಲ ಹಬ್ಬನೇ ಹಬ್ಬ ಅಂತ ಹೇಳುತ್ತಾವಣ್ಣ. ಅವಣ್ಣ ಹೇಳೋದ್ರಲ್ಲಿ ಏನೋ ತಪ್ಪಿಲ್ಲ ಬಿಡತ್ಲಾಗೆ. 100ಕ್ಕೆ 100 ಸತ್ಯನ ತಲೆ ಮೇಲೆ ಹೊಡೆದಂಗೆ ಹೇಳುತ್ತೆ ಅತ್ಲಾಗೆ. ಈ ಸರಿ ನೀವು ಅವಣ್ಣನ ಗೆಲ್ಸಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಬಿಡತ್ಲಾಗೆ. ಅದಕ್ಕೆ ಇಷ್ಟು ಸತ್ತ ಮುಖ ಕಂಡು ಸಿಟ್ ಮಾಡ್ಕೊಂಡು ಹಿಂಗೆ ಕುತ್ಕೊಂಡಿದ್ದೆ. ನೀನು ಹೋಗೋರು ಬರೋ ಹತ್ರ ಎಲ್ಲ ಚೆನ್ನಾಗಿ ಮಾತಾಡೋದ್ಬಿಟ್ಟು ಹಿಂಗೆ ಸಿಟ್ ಮಾಡಿದ್ರೆ ಯಾರು ಸಹಿಸ್ಕೊಳ್ತಾರಕ್ಕ? ಯಾರು ಮಾತಾಡ್ಸಿರೋಳು ನೀನು? ಬಿಡ ಅತ್ಲಾಗೆ, ನನ್ನ ಬಾಳ್ ಕೊಟ್ಟು ಬೆಂಕಿ ಅತ್ಲಾಗೆ. ನನ್ನ ಬದುಕೊಳ್ಳೆ ಬಂಗಾಡ ಹೊಡೈತೆ ಅತ್ಲಾಗೆ. ಪಂಕಜ, ನನ್ನ ಬದುಕು ಬಂಗಾಡ ಹೊಡೈತೆ. ಏನೇ ಅಲ್ಮೇಲಮ್ಮ, ಏನೇ ನಿನ್ ಬದುಕು ಬಂಗಾಡ ಆಗಿರೋದು? ನನ್ನಷ್ಟು ಕಷ್ಟ ನೀನು ಪಟ್ಟಿದ್ದೇನೆ ಜೀವನದಲ್ಲಿ, ನನ್ನ ಸ್ನೇಹಿಸಿದೆ ಜೀವನನ ನೀನು. 1-2 ಅಬ್ಬಬ್ಬ 1000-100 ಏನು ಅಬ್ಬಬ್ಬಬ್ಬಬ್ಬ ನಾನು ಪಟ್ಟಿರೋಷ್ಟು ಅರ್ಧ ಕಷ್ಟ ನೀನು ಪಟ್ಟಿಲ್ಲ ಕಣೆ. ಏನೇ ನಿನಗೆ ಬಂದಿರೋದು? ಯಾಕಂಗೆ ಸಪ್ತ ಮುಖ ಹಾಕಂಗೆ ಕೂತ್ಕೊಂಡಿದ್ಯಾ ಒಳ್ಳೆ ಬೂದ್ಗೊಂಬಿಡ್ತಾಯ್ತಾರ? ಯಾವಾಗಲೂ ನಗನಗ್ತಾ ಇರಬೇಕು. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರ್ತದ ಹೇಳು? ಏನಾಗಬಾರ್ದು ಆಗಿರೋದೆ ನಿನಗೆ ಇವಾಗ ನನ್ನ ಹೇಳ್ಕೊ ನೀನು. ಅಲ್ಲ ಕಣ್ಪುಟ್ಟಂಗಜ್ಜಿ, ನಮ್ಮ ಖುಷಿಪುರದಲ್ಲಿ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರೋದು ನವೆಂಬರ್ಗೆ. ಅದಂತಲ್ಲ ಇವಾಗ NREG ಕೆಲಸ ನಡೀತಿದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನ ಫೋನ್ ಮಾಡಿ ಕರೆಸ್ಕೊಂಡು ಈಗಾಗಲೇ ಇದು ಎಣ್ಣೆ ಮಾರು ತೆಗೆದಿಲ್ಲ ಅಂತ ಹೇಳ್ಬಿಟ್ಟು ಅರ್ಧದಾರಿಗೆ ನಾವು ಹೋಗಿದ್ದೀವಿ. ಗುದ್ಲಿ ಬಾಣ್ಲಿ ಆರೆ ತಕೊಂಡು ಇವತ್ತು ಕೆಲಸ ಇಲ್ಲ ಎಣ್ಣೆ ಮಾರು ತೆಗೆದಿಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಡೋದ. ಅದು ಯಾರೋ ಒಂದು 15-20 ಜನ ಕೆಲಸ ಮಾಡ್ತಾರೆ, ಅವ್ರಿಗೆ ಮಾತ್ರ ಎಣ್ಣೆ ಮಾರು ತೆಗೆದವ್ರಂತೆ. ಅದೇಂಗಿದು? ಒಬ್ರಿಗೊಂದು ಯಾಕೆ ಮಾಡ್ತಾರೆ ಇವರು? ಇದೇನಮ್ಮ ಒಳಗುಟ್ಟು ರಾಜಕೀಯ ಅನ್ನೋದು. ಅವ್ರವ್ರಿಗೆ ಬೇಕಾದಂಗೆ ಅವ್ರನ್ನ ತಿರುಗಿಸ್ಕೊಂತಾರೆ ಇಲ್ಲಿ. ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರತ್ಲಾಗೆ. ಈ ಪಂಚಾಯತಿ ಪರಮೇಶಪ್ಪಂಗೆ ಹೋಗಿ ಕೇಳಲ್ಲ ಅಂತಂದ್ರೆ ಸುಮ್ಕಿರ್ ಪುಟ್ರಂಗಜ್ಜಿ ನಮ್ಗೆ ಯಾಕೆ ಇರತ್ಲಾಗೆ? ಅಧಿಕಾರ ಅವಧಿದ್ದಾಗ ಹೋಗಿ ಕೇಳ್ತಿದ್ದೆ ಟೇಬಲ್ ಗುದ್ದಿ. ಈಗ ನನ್ನ ಅಧಿಕಾರ ಅವಧಿ ಮುಗಿದೈತೆ, ನೀವು ಯಾರು ಕೇಳಕ್ಕೆ ಅಂತ ನಾನು ಪಿಡಿವ ನಾನು. ಅದಕ್ಕೆ ಸುಮ್ಮನಿರತ್ಲಾಗೆ ಒಂದು ಸ್ವಲ್ಪ ದಿವಸ ನವೆಂಬರ್ ತಿಂಗಳಿಗೆ ಎಲ್ಲ ನಮ್ಮ ದೇಶದಾಗೆ ಗ್ರಾಮ ಪಂಚಾಯತಿ ಎಲೆಕ್ಷನು. ನಮ್ಮ ದೇಶದಾಗೆ ಗೊತ್ತಿಲ್ಲ, ಒಟ್ಟು ನಮ್ಮ ಖುಷಿ ಪಡೆದಾಗೆ ನವೆಂಬರ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತತೆ. ಅವಾಗ ನೀವೆಲ್ಲ ಮರಿದಂಗೆ ಪಂಚಾಯತಿ ಪರಮೇಶಪ್ಪನ ಈ ಸರಿ ಗೆಲ್ಸ್ಬಿಟ್ರೆ ಅತ್ಲಾಗೆ ನಮ್ಮ ಬದುಕು ಬಂಗಾರ ಅಲ್ಲ, ಬದುಕು ಬಂಗಾರ ಇರೋದು ಬಂಗಾರ ಆಗ್ಬಿಡುತ್ತೆ. ಹಂಗಾಗಬೇಕು ಅಂತಂದ್ರೆ ಪರಮೇಶಿನ ಎಲೆಕ್ಷನ್ ಗೆಲ್ಸ್ಬೇಕಮ್ಮ. ಕಷ್ಟನೋ ಸುಖನೋ ಓಡಾಡ್ಕೊಂಡು ಮಾಡ್ಕೊಂಡು ನಮ್ಮ ಊರು ಕೇರಿ ಎಲ್ಲ ಸೇರ್ಕೊಂಡು ಪರವಾಗಿ ಕ್ಯಾನ್ವಾಸ್ ಮಾಡ್ಬಿಟ್ಟು ಅವ್ನು ಗೆಲ್ಲಿಸ್ಬಿಡ್ಬೇಕು. ನಾನು ಅದನ್ನೇ ಹೇಳಕ್ ಬಂದೆ ಪುಟ್ಟಂಗಜ್ಜಿ. ಅಲ್ಲಿ ಮೇಲೆ ಮಾತ್ರ ಭಾಳ ಬೇಜಾರು ಮಾಡ್ಕೊಂಡೈತೆ. ಇವಾಗ ಬ್ಯಾಸ್ಗೆ ಬೇರೆನಾ, ಹಂಗಾಗಿ ಇವಾಗ ಏನ್ ಮಾಡಿದ್ರು ಕಷ್ಟ ನೆತ್ತಗೆ. ಹಂಗಾಗಿ NREG ಕೆಲಸ ಕರೆದ್ಬಿಟ್ಟು ಇಲ್ಲ ವಾಪಸ್ ಹೋಗ್ಬಿಡ್ರಿ ಅಂತ ಅಂದ್ಬಿಟ್ಟಲ್ಲ, ಅದಕ್ಕೆ ಅಲ್ಲಿ ಮೇಲೆ ಭಾಳ ಸಿಟ್ಟು ಬಂದೈತೆ. ನಾವೆಲ್ಲ ಹೋಗಿ ಪಂಚಾಯತಿ ಪರಮೇಶನ್ ಹತ್ರ ಹೋಗಿ ಹಿಂಗ್ ಮಾಡಿದ್ರಲ್ಲಣ್ಣ ಕೇಳು ಅಂತಂದ್ರೆ ಯಾವಯ್ಯ ಎಲ್ಲ ಹೋಗ್ರಪ್ಪ, ಬೆಳಗಿಂದ ಸಿಗ್ತಾ ಇಲ್ಲ, ನಾನು ಸಂಜೆ ಹೋದ್ವಿ ಅಲ್ಲೂ ಸಿಗ್ತಾ ಇಲ್ಲ, ಹಿಂಗೆ ಆಗ್ಬಿಡ್ತದ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೋ ಮಾಡೋಣ ಬಿಡ್ರಿ ಅಂತ ಹೇಳ್ಬಿಟ್ಟು ನೀವು ಬೇರೆ ಕೇಳಕ್ ಬಂದಿದ್ದೀರ. ಏನಾಗುತ್ತೆ ಅಜ್ಜಿ ಇದು? ಇದೇನು ಆಗಲ್ಲ. ಅವ್ರ ಕೆಲಸಕ್ಕೆ ಕರೆದಾಗ ಎಣ್ಣೆ ಮಾಡಿ ತೆಗೆದಾಗ NREG ವರ್ಕ್ ಮಾಡಕ್ ಬರ್ರಿ ಅಂತ ಹೇಳ್ತಾರಲ್ಲ, ಹೋಗೋದು ಮಾಡ್ಬಿಟ್ಟು ಬರೋದು ಅಷ್ಟೇ, ಇನ್ನೇನಿಲ್ಲ. ಇವಾಗ ಬೇರೆ ಭಾಳ ಕಟ್ನಿಟ್ ಮಾಡಿಬಿಟ್ಟವ್ರೆ. ಅದಂತ GPS ಫೋಟೋ ತಕೊಂತಾರಂತೆ, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಹೋಗ್ಬೇಕಾರೆ ಒಂದು 3 ಫೋಟೋ ತಕೊಂತಾರಂತೆ. 5 ನಿಮಿಷ ಕೂರಕ್ ಬಿಡಲ್ವಂತೆ. ಬರೀ ಕೆಲಸ ಮಾಡ್ತಿರ್ಬೇಕು. ಅವ್ರೇನು ಆ ಕಡೆ ಈ ಕಡೆ ಒಂಚೂರು ಓಡಾಡಕ್ ಹೋದಾಗ ಈ ಕಡೆ ಕುತ್ಕೊಂತಾರೆ, ಈ ಕಡೆ ಬಂದಾಗ ಆ ಕಡೆ ಟೀಮ್ನ ಕುತ್ಕೊಂತಾರೆ. ಹಿಂಗೆ ಮಾಡಿ ಸ್ವಲ್ಪ ಸುಧಾರಿಸ್ಕೋಬೇಕು ಹೊರತು ಅವ್ರಂತೂ ಭಾಳ ಟೈಟ್ ಮಾಡಕ್ ಬಿಡೋದಂತೆ NREG ಕೆಲಸಗಳ. ಎಂತ ಟೈಟ್ ಮಾಡಾಕಿದ್ರೆ ನಾವೇನು ಕೈ ಬೀಳಲ್ಲ ಬಿಡೋಕ್ ಪುಟ್ಟಂಗಜ್ಜಿ. ನಮಗೆ ಬಟ್ಟೆ ಹಾಕೊಂಡು ಕೆಲಸ ಮಾಡಿಲ್ಲ ಅಂತಂದ್ರೆ ತಿಂದಿದ್ದನ್ನ ಮೈ ಗೊತ್ತಲ್ಲ ನಮಗೆ. ಹಂಗಾಗಿ ನಾವೇನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಿಯತ್ತಿಂದ. ಅಟ್లా ಕುತ್ಕೊಳ್ಳೋದು ನನಗೆ ಅರ್ಥ ಬದುಕು ಗೊತ್ತಿಲ್ಲ ಕಣಮ್ಮ. ಅದೇನು ಕೆಲಸ ಕೊಟ್ಟಿರ್ತಾವ ಆ ಕೆಲಸನ ಪೂರೈಸ್ಕೊಂಡು ಬಂದು ದುಡ್ಡಿಸ್ಕೊಂಬಲ್ಲಿ ನನ್ನ ಕೆಲಸ. ದುಡ್ಡು ಬೇಕಾದ್ರೆ ತಡವಾಗ್ಬೇಕಾದ್ರೆ ಕೊಡ್ಲಿ ಬಿಡೋತ್ತಾಗೆ. ಇದೇನು ಗೌರ್ಮೆಂಟ್ ಕೆಲಸ. ಅದಾದ್ಮೇಲೆ ಅವ್ರು ಪೇಮೆಂಟ್ ಮಾಡೋ ತನಕ ನಾವು ಕಾಯ್ಲೇಬೇಕು. ಅದೇ ತೋಟದ ಕೆಲಸ ಆಗಲಿ ಓನರ್ ಅವತ್ತೇ ಪಟ್ಟ ಅಂತ ಅನಿಸ್ಬಿಡ್ತಾನೆ ನಮ್ಮ ಕಣ್ಣು ಮುಂದೆಯ. ಓಹೋ ಏನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ ಹಂಗೆ. ಓಹೋ ಪೇಮೆಂಟ್ ಅಂತೆ ಪೇಮೆಂಟು.
ಅವಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕೆಲಸ ಏನು ಬಂದಂಗೆ ಬರ್ತಾವೆ, ಒಂದ್ರ ಮೇಲೆ ಒಂದು ಬರ್ತವೆ. ಯಾವ್ದೇ ತರ ಒಂದು ಹೋದ್ರಾಯ್ತು. ಅದು ಆ ಕೆಲಸ ಹಂಗಾಯ್ತು, ಈ ಕೆಲಸ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಳ್ಳೋದು, ಸಪ್ಪೆ ಮುಖ ಹಾಕೊಳ್ಳೋದು, ಸುಮ್ಮನೆ ಮೂಲೆಯಲ್ಲಿ ಏನೋ ಬಡ್ದೈತೆ ಕುತ್ಕೊಳ್ಳೋದು, ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಖುಷಿಯಾಗಿರೋತ್ಲಾಗೆ. ಹಂಗೆ ಏನಾದ್ರು ಬೇಜಾರಾಯ್ತು ಅಂತಂದ್ರೆ ನಮ್ಮನೆ ಬಾ, ನಮ್ಮನೆ ಬಂದು ಕೂತ್ಕ. ನಾವೆಲ್ಲ ಇದೀವಿ, ಏನು ಒಬ್ಳೆ ಕುದಮ್ ತೊಳಿಲಿ, ಏನೋ ಆಯ್ತು ಅನ್ನಂಗೆ. ಆಯ್ತು ಕಣ್ ಹೇಳ್ಬಿಟ್ರಂಗಜಿ. ನಿನ್ನಂಗೆ ಯಾರು ಧೈರ್ಯ ತಂಬರೋ ಒಬ್ರು ನನಗಿದ್ರೆ ಭಾಳ ಖುಷಿ ಆಗುತ್ತೆ. ನೀನು ಬಂದಿದ್ಯಾ, ಈ ಪಂಕಜಮ್ಮ ಬಂದವಳೆ, ನನಗೆ ಅಷ್ಟೇ ಸಾಕು. ನೀನು ಬಂದು ಒಂದು ಎರಡು ಮಾತಾಡ್ತಂತಂದ್ರೆ ನನಗೊಂಥರ ನೂರಾನೇ ಬಲ ಇದ್ದಂಗೆ. ಹಿಂಗಡೆ ಯಾರೋ ನಿಂತ್ಕೊಂಡು ಬೆಂಟ್ ಆಡ್ತಿದ್ದಾರೆ ಅನ್ನಂಗೆ ಆಗುತ್ತೆ. ಆಯ್ತು ಬಿಡು, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇದಿಲ್ದಿದ್ರೆ ಇನ್ನೊಂದು ಕೆಲಸ ಇದು ಹುಮ್ಮಸ್ ಅಂತಂದ್ರೆ. ಕಣ್ಬಿಟ್ಟಂಗಜಿ, ಈ ಹುಮ್ಮಸ್ಸು ಅದ್ಮೇಲೆ ಕಣಿಗೆ ನೀನು ಬಂದ್ಮೇಲೆ ಬಂದಿದ್ದು. ನಾನು ಬಂದ್ರೆ ಏನಾಗಲಿಲ್ಲ, ನೀನು ಬಂದಲ್ಲ ಎಲ್ಲ ಆಗ್ಬಿಡ್ತತ್ಲಾಗ ಹುಮ್ಮಸ್ಸು ಡಬಲ್ ಆಗ್ಬಿಡ್ತು. ಆಯ್ತು, ನಿಮ್ಮ ಕೆಲಸ ನೋಡ್ಕೊಡತ್ಲಾಗ ಹಿಂಗೆ ಮಾತಾಡ್ತಿದ್ರೆ ನಾವು ಮಾತಾಡ್ತಾನೆ ಇರ್ತೀವಿ. ಹೊತ್ಲಾಗೆ ತಿಂಡಿ ತಿಂದ ಮಾಡ್ಕೋಬೇಕಮ್ಮ. ಮಾಡಿಲ್ಲ ಅಂತಂದ್ರೆ ಹೇಳು, ಬಾ ನಮ್ಮನೆಗೆ ಹೋಗೋಣ. ಅಲ್ಲೇ ತಿಂಡಿ ತಿನ್ಕೊಂಡು ಅಲ್ಲೇ ಕುತ್ಕೊಳ್ಳಿವಂತೆ. ಹೆಂಗಿದೆ ಇವತ್ತು ಎಂಥದ್ದು ಕೆಲಸಗಳಿದೆ ನಿಲ್ವಲ್ಲ. ಬಾ ಅತ್ಲಾಗೆ. ನಮ್ಮದು ಹುಲ್ಲಿನ ಬಣವೆ ಐತೆ, ಹುಲ್ಲಿನ ಬಣವೆ ಜೋಡಿಸೋದು. ಜೋಡ್ಸೋನತ್ತಾಗ ಎಲ್ಲ ಸೇರ್ಕೊಂಡು ಅದೇನು ಏನಾರು ಈ ಕೆಲಸ ಹೋದ್ರಾಯ್ತು. ನಮ್ದು ಹುಲ್ಲಿನ ಬಣವೆ ಜೋಡ್ಸೋದೈತಲ್ಲ, ಅದೇನು ಕೂಲಿ ನಾನೇ ಕೊಡ್ತೀನಿ. ಬಾ ರಾಶಿ ಹುಲ್ಲು ಕೊಯ್ದಿದ್ದತ್ಲಾಗೆ ತಂದು ಹಾಕೋದ್ಲಾಗೆ ತಗೊಂಬಂದು ಜೋಡ್ಸೋದಷ್ಟೇ. ಏನು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಕೆಲಸನೇ ಮುಗಿದೋಗುತ್ತೆ. ಈ ಹುಲ್ಲಿನ ಬಡವೆ ಎತ್ತಿ ಕೊಟ್ಟರೆ ಅವರು ತಗೊಂಡು ಜೋಡಿಸ್ತಾರೆ. ಜೋಡಿಸ್ಬಿಟ್ಟು ಟಾರ್ಪಲ್ ಹಚ್ಚಿದ್ರೆ ಕೆಲಸನೇ ಮುಗಿದೋಯ್ತತ್ಲಾಗೆ. ಯಾವ ಕೆಲಸ ಆದ್ರೆ ಅನ್ಬಿಟ್ಟಂಗಿದ್ದಿ, ಯಾವ ಕೆಲಸ ಆದ್ರೆ ನಂಗೆ ಏನತ್ತಾಗೆ, ಹುಲ್ಲಿನ ಬಡವೆ ಓದ್ತಾಕತ್ತಾನೆ, ನೋಡಿ ಹೋಗೋಣ ಅತ್ಲಾಗೆ. ನಾನು ಅದೇ ಟೊಮೆಟೊ ಬಾತ್ ಮಾಡಿ ಚಟ್ನಿ ಮಾಡಿಟ್ಟಿದ್ದೆ. ಇನ್ನೇನು ಊಟ ಮಾಡ್ಬೇಕು ಅಂತ ಕುತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಯೋಜನೆಗಳೆಲ್ಲ ಬಂದ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹಿಂಗೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ನೀನು ಬಂದು ಧೈರ್ಯ ತುಂಬ್ತದ, ಬಾಯಿಲಿ ಟೊಮೆಟೊ ಬಾತ್ ಇಲ್ಲೇ ತಿನ್ಕೊಂಡು ಹೋಗೋಣ. ಹುಲ್ಲಿನ ಬಡವೆ ಜೋಡಿಸ್ಬಿಟ್ಟು ಆಮೇಲೆ ತಕ್ಷಣ ಬರಲ್ಲ, ನಾನು ಅಲ್ಲೇ ಇರ್ತೀನಿ. ಆಮೇಲೆ ಸಂಜೆ ಒಂದು 3-4 ಗಂಟೆಗೆ ಬಂದು ಕೂತ್ಕೊಳ್ತೀನಿ. ಆಯ್ತು ಪುಟ್ಟಂಗಜ್ಜಿ, ನಾನು ಬರ್ತೀನಿ ಹುಲ್ಲಿನ ಬಡವೆ ಜೋಡ್ಸಕ್ಕತ್ಲಾಗೆ. ಅದಕ್ಕೇನದು ಬಾರಮ್ಮ, ನಾನು ಬೇಡನ್ನೆ, ಬಾ. ಸರಿ ಆಯ್ತು, ತಿಂಡಿ ನನಗೇನು ಬೇಡ. ನಾನು ಅಲ್ಲೋಗಿ ಎಲ್ಲ ಒಂಚೂರು ರೆಡಿ ಗಿಡಿ ಮಾಡ್ಕೊಂಡಿರ್ತೀನಿ. ನೀವಿಬ್ರು ಊಟ ಮಾಡ್ಕೊಂಡು ಬರ್ರಿ, ಹೆಂಗ ಮರಿಬೇಡ್ರಿ. ಸರಿ ಆಯ್ತು ಪುಟ್ಟಂಗಜ್ಜಿ, ಪಂಕಜಕ್ಕ ಕರ್ಕೊಂಡು ನಾನು ಇಬ್ರು ಒಟ್ಟಿಗೆ ಬರ್ತೀವಿ. ಆಯ್ತಮ್ಮ, ಆಯ್ತು, ಇಬ್ರು ಒಟ್ಟಿಗೆ ಬರ್ರಿ. ಏನಮ್ಮ ಪಂಕಜ, ಆಲೆ ಊಟ ಮಾಡ್ಕೊಂಡ್ ಬಂದೆ ನೀನು? ನನಗೆ ಗೊತ್ತಾಗಿಲ್ಲ ನೋಡತ್ಲಾಗೆ. 6 ಗಂಟೆ 9:15 ಆಗೈತೆ, ಇನ್ನ ಊಟನೇ ಮಾಡಿಲ್ಲ. ನಾನು ಮಾಡಿಟ್ಟಿದ್ದೆ ಆಲೆ 8 ಗಂಟೆಗೆ, ಇನ್ನ ಮಾಡಿಟ್ಟಿಲ್ಲ. ಯಾಕಡೆ ಮನ್ಸಬಾರ್ದು ಊಟ ಮಾಡಕ್ಕೆ. ಪುಟ್ಟಂಗಜ್ಜಿ ಹೇಳ್ದಂಗೆ ನಾವು ಹಂಗೆ ಕೂತ್ಕೊಂಡ್ರೆ ನಮಗೆ ಶಕ್ತಿ ತುಂಬ ಯಾರು ಎದ್ದು ಓಡಾಡ್ಬೇಕಂತಂದ್ರೆ ಮತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಕು. ಇಲ್ಲ ಅಂತಂದ್ರೆ ಮೈ ಏನಿಲ್ಲ ಜಿಡುಗ್ ಬಂದ್ಬಿಟ್ಟು ಒಂದ್ ಕಡೆ ಕೂತಣಂಗಾಗುತ್ತೆ, ಜಡತ್ತೋತ. ಹಂಗಾದ್ರೆ ಹೆಂಗೆ ಮನುಷ್ಯ ಕ್ರಿಯಾಶೀಲವಾಗಿರ್ಬೇಕಂತ. ಹಂಗಾಗಿ ಕ್ರಿಯಾಶೀಲವಾಗಿರ್ಬೇಕಂತಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೋಬೇಕಂತ. ಅವಾಗ ತಲೆಗೆ ಬೇರೆ ಬೇರೆ ಎಡೆಗಳು ಬರ್ತವೆ, ಈ ಪುಟ್ಟಂಗಜ್ಜಿ ಥರ. ಅದಕ್ಕೆ ನಾವು ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಖುಷಿಯಿಂದ ಸುಮ್ಮನೆ ಇರುತ್ತವೆ. ಈಗ ಏನಾರು ಕೆಲಸ ಇಲ್ಲ ಅಂತಂದ್ರೆ ಏನಾಯ್ತು, ಬಂದಾಗ ಮಾಡಿದ್ರಾಯ್ತು. ಈಗ ಪುಟ್ಟಂಗಜ್ಜಿದು ಬಣವೆಗಳು ರಾಶಿ ಬಂದದವಂತೆ, ತೆಗೆದು ಜೋಡಿಸಿ ದೊಡ್ಡ ಬಣವೆ ಮಾಡಿದ್ರೆ ಆಯ್ತು ಅತ್ಲಾಗೆ. ಅಲ್ಲಿ ಬರೋ ಕೂಲಿ ಇಲ್ಲೇ ಬಂದು ಹೋಗುತ್ತತ್ಲಾಗೆ. ಪುಟ್ಟಂಗಜ್ಜಿ ತೆಗಿದ್ರೆ ಹೇಳ್ದಲ್ಲ, 100 ಬಲ. ಯಾವುದೇ ಕೆಲಸ ಉಳಿದ್ರು ಟಣ ಅಂತ ಆಗ್ಬಿಡುತ್ತೆ. ನೀನ್ ಹೇಳಿದ್ದು ಸರಿ ಕಣ ಹೇಳಕ್ಕ. ಹೆಂಗಿದ್ರು ರಂಗಾಚಾರ್ಯ ಇರ್ತಾರೆ, ಅವ್ರ ಮಗ ಕರಿಯಪ್ಪನವ್ರು ಇರ್ತಾರೆ. ಹೆಂಕಣ ಅವನು ಬೇರೆ ರಜಾ ಇರ್ತಾನೆ, ಅವ್ನು ಮಾತಾಡ್ಕೊಂಡು ಅಲ್ಲೇ ಇರ್ತಾನೆ. ಇನ್ನ ಶಿವಮ್ಮ ಬೇರೆ ಇರ್ತತ್ಲಾಗೆ. ನಾವಿಬ್ರು ಆರಾಮಾಗಿ ಮಾತಾಡ್ಕೊಂಡು ಕೆಲಸ ಮಾಡಿದ್ರು ಗೊತ್ತೇ ಆಗಲ್ಲ ಅತ್ಲಾಗೆ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಇನ್ನು ಪುಟ್ಟಂಗಜ್ಜಿ ಒಳ್ಳೆ ಅಡುಗೆ ಮಾಡ್ತಿರುತ್ತೆ. ಯಾಕೆಂದ್ರೆ ಈಗ ಕೂಲಿ ಕೆಲಸ ಕರೆದಾಗ ಅವ್ರ ಮನೆಗೆ ಒಳ್ಳೊಳ್ಳೆ ತಿಂಡಿಗಳೆಲ್ಲ ಮಾಡ್ಸಿರ್ತಾರೆ. ಹೊಟ್ಟೆ ತುಂಬ ಒಳ್ಳೆ ಊಟಗಳಾಗ್ತವೆ, ಕೈ ತುಂಬ ಕೆಲಸನ ಆಗ್ತದೆ, ಬಾಯಿ ತುಂಬ ಮಾತು ಆಗ್ತದೆ. ಬೇಜಾರು ಅನ್ನೋದು ತಲೆಗೆ ಒಳ್ಳೆಯದಾಗ್ಲ, ಸುಮ್ಮನೆ ಇರುತ್ತದೆ. ಹೋಗಿ ಮಾಡ್ಕೊಂಡು ಬರೋಣ ನಾವು ಕೆಲಸಗಳ. ಆಯ್ತು ಕಣೇಳೆ ಪಂಕಜಮ್ಮ, ಆಯ್ತು ಬಾ, ಇಲ್ಲೇ ತಿಂಡಿ ತಿನ್ನತ್ಲಾಗೆ. ನಾನು ಒಬ್ಳೆ ಇನ್ನೇನು ತಿನ್ನೋಣ. ಸುಮ್ಮನೆ ರಕ್ಕ ನನಗೆ. ನಾನು ಅಷ್ಟೇ ಊಟ ಮಾಡ್ಕೊಂಡು ಬಂದಿದ್ದು, ಸುಳ್ಳು ಹೇಳಿನಿ. ಈ ಊಟ ಗೀಟ ಮಾಡ್ಬಿಟ್ರೆ ಅಲ್ಲಿ ಹುಲ್ಲಿನ ಬಣವೆ ಎತ್ತಕ್ಕಾಗತ್ಲಾಗೆ. ಅದಕ್ಕೆ ನಾನು ಆಮೇಲೆ ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಊಟ ಮಾಡ್ಬಿಡ್ತೀನಿ ಅತ್ಲಾಗೆ. ಎಲ್ಲ ಕಣೆ ಅತ್ಲಾಗೆ. ನಂದು ಅದೇ. ಆಮೇಲೆ ಊಟ ಜೋರಾಗಿ ಮಾಡಿದ್ರೆ ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂಚೂರು ಮಜ್ಜಿಗೆ ಪಜ್ಜಿಗೆ ಏನಾರು ಕುಡ್ಕೊಂಡು ರಾಯ್ತು ಬಿಡತ್ಲಾಗೆ. ಅಲ್ಲೇ ಪುಟ್ಟಂಗಜ್ಜಿ ಮನೆ ಪಾಜಿ ಒಂಚೂರು ಮಜ್ಜಿಗೆ ಕೂಡ. ಆಮೇಲೆ ಮಜ್ಜಿಗೆ ಕುಡ್ಕೊಂಡು ಕೆಲಸ ಶುರು ಮಾಡಿದ್ರೆ ಚೆನ್ನಾಗಿ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಲೇ ಮಜ್ಜಿಗೆ ಕುಡ್ಕೊಂಡು ಕೆಲಸ ಶುರು ಮಾಡ್ಬಿಡೋಣ. ಹಾಗಳಪ್ಪ. ಆದ್ಮೇಲೆ ಅಕ್ಕ ಪಂಕಜಮ್ಮ, ಇಬ್ರು ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಿ ಜೋರಾಗಿ. ಇವತ್ತೇನಾದ್ರು ವಿಶೇಷ ಐತೆ ನಿಮ್ಮ ಮನೆಗೆ? ಯಾರು ಮುನಿಯಮ್ಮನೆ? ಯಾವ್ದ್ರ ವಿಶೇಷ ನಮ್ಮ? ನೋಡು, ಆ ಪಂಚಾಯತರು ಕೆಲಸ ಕರೆದ್ಬಿಟ್ಟು ಏನಾರು ಇದ್ದು ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂಥರ ಬೆಂಗಾಡ ಬಿಡೈತಲ್ಲಿಗೆ. ಅವ್ರ ಮೇಲಂತೂ ಒಂದು ರೋಸ್ಟ್ ಸಿಟ್ಟಿಲ್ಲ ನನಗೆ, ಬರ್ತಿ ಸಿಟ್ಟೈತೆ ನನಗೆ. ಅದಕ್ಕೆ ಪುಟ್ಟಂಗಜ್ಜಿ ಬಂದ್ಬಿಟ್ಟು ಇಷ್ಟ ತನಕ ನನಗೆ ಸಮಾಧಾನ ಹೇಳಾಯ್ತು. ಅವ್ರ ಮನೇಲಿ ಹುಲ್ಲಿನ ಬಣವೆ ಜೋಡಿಸೋದು ಕೆಲಸ ಐತಂತೆ, ಹುಲ್ಲಿಂದು ಗಂಟು ಜೋಡಿಸೋದಂತೆ. ಬಣವೆ ಮಾಡಿ ಟಾರ್ಪಲ್ ಸುತ್ತಬಿಟ್ಟು ಅತ್ಲಾಗೆ ಒಚ್ಚಿ ನೀಟಾಗಿ ಬರೋದತ್ಲಾಗೆ ಕೆಲಸ ಐತೆ. ಅದಕ್ಕೆ ಹೇಳ್ತಿ ಇವಾಗಿನ ನನಗಂತೂ ಬರ್ತಿ ಬೇಜಾರಾಯ್ತು ಈ ಗ್ರಾಮ ಪಂಚಾಯತ್ ಕೆಲಸದ ಮೇಲೆ, ಅಧಿಕಾರಿಗಳ ಮೇಲೆ. ಅದಕ್ಕೆ ಯಾವುದೋ ಒಂದು ಕೆಲಸ ಬಂದಿದ್ರೆ ಬಂದ್ಮೇಲೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಅತ್ಲಾಗೆ ನಾನು. ಸುಮ್ಮನೆ ಅಕ್ಕ. ಈ ಗುರುವಾರದಿಂದ ಏನೇ ಮಾಡಿ ತೆಗಿತಾರಂತೆ. ಗುರುವಾರ ಶುರುವಾದ್ರೆ 1 ವಾರ ಸೀರೆ ಕೆಲಸ ಇರುತ್ತಂತೆ. ಅದಾದ್ಮೇಲೆ 1 ವಾರ ಗ್ಯಾಪ್ ಕೊಡ್ತಾರಂತೆ. ಅದಾದ್ಮೇಲೆ ಮತ್ತೊಂದ್ಸರಿ ಕರೀತಾರಂತೆ. ನಾನು ಹೋಗಿ ಕೇಳ್ಕೊಂಬಂದೆ. ನೋಡಲ್ಲ ಆಫೀಸರ್ ಇದಾರಲ್ಲ, ಅವ್ರನ್ನ ಹೋಗಿ ಕೇಳ್ಕೊಂಬಂದೆ. ಏನೋ ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕಣಮ್ಮ, ಅದಕ್ಕೆ
ಮುಖಂಡರನ್ನೆಲ್ಲ ಕೇಳ್ಕೊಂಡತ್ಲಾಗೆ ಗ್ರಾಮ ಪಂಚಾಯತಿ ಹಳೆ ಮೆಂಬರ್ಗಳಿದ್ರಲ್ಲ ಅವ್ರ ಕಡೆಯಿಂದ ನೀವು ಕೆಲಸ ಕೇಳ್ಕೊಂಡು ಬಂದ್ಬಿಡತ್ಲಾಗೆ. ಎಷ್ಟು ಜನ ಬಂದ್ರು ಕರ್ಕೊಂಡು ಕೆಲಸ ಮಾಡಿಸಿರೋದೆ, ಕೂಲಿ ಕೊಡ್ತಿರೋದೆ ಗೌರ್ಮೆಂಟ್ ಇಂದ ಅಂತ ನೋಡಲ್ ಸಾಹೇಬ್ರು ಹೇಳಿದ್ರು ನನಗೆ. ಅದನ್ನ ಹೇಳಕ್ಕೆ ಅಂತ ಬಂದೆ. ಹೌದೇನೆ ಮುನಿಯಮ್ಮ ಬಿಡತ್ಲಾಗೆ. ನಿನ್ ಬಾಯಿ ಸಕ್ಕರೆ ಹಾಕ್ಬೇಕು. ಬಹಳ ಒಳ್ಳೆ ಸುದ್ದಿ ಹೇಳಿದೆ ನೋಡು. ನಾವು ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡು ಸುಮ್ಮನೆ ಅಪ್ಪು ಅಂತ ಕೂತ್ಕೊಂಡಿದ್ವಿ. ಈಗ ಬಂದ್ಬಿಟ್ಟು ನೀವು ಒಳ್ಳೆ ಸುದ್ದಿ ಹೇಳ್ದಲ್ಲ, ನನಗೆ ಹಾಲು ಕುಡಿದಷ್ಟು ಆನಂದ ಆಯ್ತು. ಆಯ್ತು, ಇವತ್ತು ಸುಮ್ಮನೆ ಕೂರ ಬದಲು ಅಲ್ಲಿ ಹೋಗಿ ಉಳಿನ ಬಣ್ಣ ಕೆಲಸ ಐತಂತೆ ಮಾಡ್ಕೊಂಡ್ ಬರ್ತೀನಿ. ಹೋಗ್ಬೇಕಾರೆ ಹೇಳಿ ಅಮ್ಮ, ಗುರುವಾರ ನಾನು ಬಿಟ್ಬಿಟ್ಟು ಹೋದಿ. ಆಮೇಲೆ ನಾನು ಪುಟ್ಟಂಗಜ್ಜಿ, ಪಂಕಜಮ್ಮ, ನೀನು, ಶಿವಮ್ಮ ಎಲ್ಲ ಒಟ್ಟಿಗೆ ಹೋಗಿ ಎಣ್ಣೆ ಮರ ತೆಗಿತಾರಲ್ಲ, ಹೋಗಿ ಹೆಸರು ಬರ್ಸ್ಬಿಟ್ಟು ಕೆಲಸ ಶುರು ಮಾಡೋಣ. ಅದೆಂತ ಗ್ರಾಮ ಪಂಚಾಯತಿ ನರೇಗಾ ಕೆಲಸದೆ, ಅದೆಂತ ಟೈಟ್ ಆಗಿ ಕೆಲಸ ಮಾಡಿಸಿದ್ರು ಪರವಾಗಿಲ್ಲ. ನಾವೇನು ಕಟ್ನಿಟ್ಟಾಗಿ ಪ್ರಾಮಾಣಿಕವಾಗಿ ನಿಯತ್ತಾಗಿ ಕೆಲಸ ಮುಗಿಸಿ ಅವ್ರೇನು ಕೊಟ್ಟಿರ್ತಾರೆ ಪೂರ್ಣ ಮಾಡ್ಕೊಂಡು ಬರೋನಿ. ಸುಮ್ಮನೆ ಏನಕ್ಕ ಹಿಂಗೆ ಹೇಳ್ತಿದ್ಯಾ? ನಾವು ಒಳ್ಳೆ ಹೆಣ್ಮಕ್ಳಿಗೆ ಹೊಲ್ದ ಕೆಲಸ ತೋಟದ ಕೆಲಸನ ಅಂತ ಬಿಹೇವ್ ಮಾಡ್ಬೇಕಾರೆ ಈ ನರೇಗಾ ಕೆಲಸ ಮಾಡೋದು ನಮ್ಗೆ ಯಾವುದೇ ರೀತಿ ಕಷ್ಟ ಆಗಲ್ಲ. ಸುಮ್ಮನೆ ಹೌದೌದು, ಮುನಿಯಮ್ಮ ಹೇಳ್ತಿರೋದು ಕರೆಕ್ಟ್. ಹಂಗಾಗಿ ನಾವೆಲ್ಲ NREG ಕೆಲಸಕ್ಕೆ ಹೋಗೋಣಾಗಿದೆ ಗುರುವಾರದಿಂದ. ನೋಡಿದ್ರೆ ನಿಮ್ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೂ ನರೇಗಾ ಕೆಲಸಗಳು ಇಷ್ಟು ಜೋರಾಗಿ ನಡೀತಾವ? ಈ ರೀತಿ ಯಾವತ್ತಾದ್ರೂ ಕಾಂಟ್ರವರ್ಸಿ ಆಗಿದೆಯಾ? ಅಲ್ಲದೆ ನರೇಗಾ ಸ್ಕೀಮ್ ಬಗ್ಗೆ ನಿಮಗೇನಾದ್ರೂ ಗೊತ್ತಾ? ಹಾಗಾದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಾಗೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಬರ್ರಿ ನಮ್ಮ ಜೊತೆ NREG ಕೆಲಸ ಮಾಡಕ್ಕೆ, ನೀವೆಲ್ಲ ಬರ್ರಿ ನಮ್ಮ ಜೊತೆ. ಬರ್ತೀರಲ್ಲ? ಹಾಗೆ ಒಳ್ಳೇದು ನಿಮಗೆಲ್ಲ.